आप देख रहे होंगे बंगाल जल रहा है, वहां की मुख्यमंत्री चुप है, दंगाइयों को शांति दूत कहती है। मैं जोगी जी को रिक्वेस्ट करूंगा वो बंगाल में तुरंत आए, उन्होंने हिंदू का रक्षा करने के लिए। ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 35 ವರ್ಷದ ಹಿಂದೆ ಕಾಶ್ಮೀರಿ ಪಂಡಿತರನ್ನ ಹಿಂಗೆಲ್ಲ ಹಿಂಸೆ ಕೊಟ್ರಂತೆ. ಅವರ ಮನೆ ಆಸ್ತಿ ಪಾಸ್ತಿ ಎಲ್ಲವನ್ನ ಬಿಟ್ಟು ಉಟ್ಟ ಬಟ್ಟೆಯಲ್ಲೇ ಓಡಿಸ್ಬಿಟ್ರಂತೆ. ಹೀಗಂತ ಹೇಳಿದಾಗ ಕೆಲವರು ಕಟ್ಟುಕತೆ ಅಂತ ಹೇಳಿದ್ರು. ಕೆಲ ರಾಜಕಾರಣಿಗಳು ಸಂಸತ್ನಲ್ಲಿ ನಕ್ಕು ಬಿಟ್ರು. ಇದೊಂದು ಪ್ರೊಪಗಂಡ ಅಂತ ಅನೇಕರು ವಾದಿಸಿದ್ರು. ಇಲ್ಲ ಸ್ವಾಮಿ, ಹೀಗೆ ಆದರೆ ನಮ್ಮ ಪಶ್ಚಿಮ ಬಂಗಾಳ ಕೇರಳದಲ್ಲಿರೋ ಹಿಂದೂಗಳ ಪರಿಸ್ಥಿತಿ ಕೂಡ ಹೀಗೆ ಆಗುತ್ತೆ ಅಂದಾಗ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅದೇ ಇವತ್ತಿನ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ನೋಡಿದ್ರ 37,945 ಹಳ್ಳಿಗಳ ಪೈಕಿ 8,000 ಹಳ್ಳಿಗಳಲ್ಲಿನ ಹಿಂದೂಗಳು ಊರನ್ನೇ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಿಂದೂಗಳ ಇದೇ ರೀತಿ ಅಲ್ವಾ 500 ವರ್ಷಗಳ ಹಿಂದೆ ಹಿಂದೂ ಕುಶ್ನಿಂದ ಹಿಂದೂಗಳನ್ನು ಓಡಿಸಿದ್ದು, 400 ವರ್ಷಗಳ ಹಿಂದೆ ಆಫ್ಘಾನಿಸ್ತಾನದಿಂದ ಓಡಿಸಿದ್ದು, 77 ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ ಓಡಿಸಲಾಯಿತು, 54 ವರ್ಷದ ಹಿಂದೆ ಬಾಂಗ್ಲಾದೇಶದಿಂದ ಓಡಿಸಿದ್ರು, 35 ವರ್ಷಗಳ ಹಿಂದೆ ಕಾಶ್ಮೀರದಿಂದ ನಮ್ಮನ್ನು ಓಡಿಸಿದ್ರು, ಈಗ ಬಂಗಾಳದಿಂದ ಓಡಿಸ್ತಿದ್ದಾರೆ. ಬಂಗಾಳದ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ನೋಡಿ. ಎಲ್ಲರೂ ಅದನ್ನ ಕಣ್ಣಾರೆ ನೋಡ್ತಿದ್ದೇವೆ, ಆದರೆ ಯಾರಿಗೂ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಆರ್ಮಿಯನ್ನು ಕಳುಹಿಸಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದೆ. ಆದರೂ ಕೂಡ ಯಾವಾಗ ಹೇಗೆ ಅನ್ನೋದನ್ನು ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟಕ್ಕೂ ಪಶ್ಚಿಮ ಬಂಗಾಳದ ಈ ಸ್ಥಿತಿಗೆ ಕಾರಣ ಏನು? ಮೋದಿ ಹಾಗೂ ಅಮಿತ್ ಶಾ ಅವರು ಯಾಕೆ ಈ ಗಲಭೆಕೋರರನ್ನ ಹಾಗೂ ದೀದಿಯನ್ನ ಮಟ್ಟ ಹಾಕೋ ಕೆಲಸ ಮಾಡ್ತಿಲ್ಲ? ರಾಷ್ಟ್ರಪತಿ ಆಡಳಿತವನ್ನ ಹೇರ್ಬಿಟ್ರೆ ಮುಗಿದು ಬಿಡುತ್ತಪ್ಪ, ಅದನ್ನು ಯಾಕೆ ಮೋದಿ ಮಾಡ್ತಿಲ್ಲ ಅನ್ನೋದು ತುಂಬ ಜನರ ಪ್ರಶ್ನೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿ ಎಲ್ಲವನ್ನು ಕೂಡ ಶಾಂತಯುತವಾಗಿ ಮಾಡೋದು ಮೋದಿಜಿಗೆ ದೊಡ್ಡ ವಿಷಯವೇ ಅಲ್ಲ. ಆದರೆ ಅಲ್ಲಿಗೆ ಎಲ್ಲವೂ ಕಂಪ್ಲೀಟ್ ಆಗಿ ಸರಿ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ. ಅದೇ ಸಿಂಪತಿ ಇಟ್ಕೊಂಡು ದೀದಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಆ ಕೆಲಸ ಮಾಡದೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಕಾಯ್ತಾ ಇದೆ. ಕೆಲವೇ ದಿನಗಳಲ್ಲಿ ಆ ಪರಿಹಾರ ನಿಮ್ಮ ಮುಂದೆ ಖಂಡಿತ ಬಂದೇ ಬರುತ್ತೆ. ಮಮತಾ ಬ್ಯಾನರ್ಜಿ ಒಬ್ಬ ದೊಡ್ಡ ಡ್ರಾಮಾ ಕ್ವೀನು, ನೌಟಂಕಿ ರಾಣಿ ಅಂತ ಹೇಳಬಹುದು. ಕಾಲು ಮುರಿದುಕೊಂಡು ಮೂತಿ ಹೊಡೆದುಕೊಂಡು ಎಲೆಕ್ಷನ್ ಟೈಮಲ್ಲಿ ಬೇಕಾದಾಗ ಡ್ರಾಮಾ ಮಾಡ್ತಾರೆ. ಕೋತಿ ತಾನು ತಿಂದು ಮೇಕೆ ಮೂಗಿಗೆ ಒರೆಸ್ತಂತೆ ಅನ್ನೋ ಹಾಗೆ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಇವತ್ತು ಅದೇ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಎಲ್ಲವನ್ನ ಕೂಡ ಮೋದಿ, ಅಮಿತ್ ಶಾ ಹಾಗೂ ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಯೋಗಿಜಿ ಅಂತೂ ಮೊನ್ನೆ ಮಮತಾ ಬ್ಯಾನರ್ಜಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ರು. आप देख रहे होंगे बंगाल जल रहा है, वहां की मुख्यमंत्री चुप है, दंगाइयों को शांति दूत कहती है। अरे लातों के भूत बातों से कहां मानने वाले हैं? लेकिन सेकुलरिज्म के नाम पर इन लोगों ने दंगाइयों को दंगा करने की पूरी छूट दे रखी है. पूरा मुर्शिदाबाद पिछले 1 सप्ताह से चल रहा है. सरकार मौन है. बहनों और भाइयों, इस प्रकार की अराजकता पे लगाम लगनी चाहिए और मैं धन्यवाद दूंगा इस बात के लिए वहां की माननीय न्यायालय को, जिन्होंने वहां पर केंद्रीय बलों की तैनाती करके वहां के अल्पसंख्यक हिंदुओं की सुरक्षा की व्यवस्था करने के लिए कदम उठाया है और आज केंद्रीय बल वहां पर तैनात है. आपने वहां की पीड़ा सुनी होगी. सब लोग मौन है. कांग्रेस मौन है मुर्शिदाबाद के दंगों पर, कांग्रेस मौन है, समाजवादी पार्टी मौन है, TMC मौन है.
ಯಾವಾಗ ಇಡೀ ದೇಶದಲ್ಲಿ ತನ್ನ ವಿರುದ್ಧದ ಅಲೆ ಸೃಷ್ಟಿಯಾಯಿತೋ ಕೂಡಲೇ ಮೌನವಾಗಿದ್ದ ದೀದಿ ಯೋಗಿಜಿಗೂ ಕೂಡ ಕೌಂಟರ್ ಕೊಟ್ಟು ಮಾತಾಡ್ತಾರೆ. 69,000 टीचर चाकरी गए. जोगी बड़ो बड़ो बात कर रहा है, सबसे बड़ा भोगी है. महाकुंभ में कितना लोगों का मौत हुआ, कितना लोगों ने इंजर्ड हुआ, कोई लिस्ट ऑफ पब्लिकली दिया नहीं दिया. बड़ा बड़ा बात करते हो. कितने एनकाउंटर में मैं मारा, एक भी में रैली किसी को नहीं करने देते, एक भी मिছিল नहीं करने देते. लोगों को डर दिखा के रख दिया. लोगों ने एक रैली भी नहीं कर सकता है. अरे बांग्लाय तो फ्रीडम आछे. ಪಾಪ ದೀದಿಗೆ ಯೋಗಿಜಿಯ ಹವಾ ಹೆಂಗಿದೆ ಅಂತ ಗೊತ್ತಿಲ್ಲ ಕಾಣುತ್ತೆ. ಸ್ವತಃ ಪಶ್ಚಿಮ ಬಂಗಾಳದಲ್ಲೇ ಇವತ್ತು ಯೋಗಿಜಿಯನ್ನ ಕೇಳ್ಕೊಳ್ತಿದ್ದಾರೆ, ಬಂಗಾಳಕ್ಕೆ ಬನ್ನಿ, ಇಮಿಡಿಯೇಟ್ ಆಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ. मैं जोगी जी को रिक्वेस्ट करूंगा वो बंगाल में तुरंत आए और लगातार उन्होंने हिंदू का रक्षा करने के लिए यहाँ थोड़ा काम करे. जोगी जी का भी बंगाल में जरूरत है. और किस तरीके से उन्होंने यूपी में दंगाई को सबक सिखा रहा है, वो बंगाल का हिंदू जनता को आकर बोल के थोड़ा हौसला बुलंद होना चाहिए. जोगी जी ने यूपी का हर प्रोग्राम में बंगाल का हिंदू का हालत और मुर्शिदाबाद का राइट्स को लेकर बोल रहा है. कल बोल रहा है इसको सबक सिखाने के लिए भाषा नहीं डंडा का जरूरत है, इसलिए जोगी जी को टारगेट कर रहा है. ಇದು ಯೋಗಿಜಿಯ ಹವಾ. ಕಾಮಿಡಿ ನೋಡಿ, ಇಷ್ಟೆಲ್ಲ ಮಾತಾಡೋ ಈಕೆಗೆ ಪಶ್ಚಿಮ ಬಂಗಾಳ ಯಾವ ದೇಶದೊಂದಿಗೆ ಗಡಿ ಹಂಚ್ಕೊಂಡಿದೆ ಅನ್ನೋದೇ ಗೊತ್ತಿಲ್ಲ. ಶ್ರೀಲಂಕಾ ಜೊತೆ ಬಾರ್ಡರ್ ಹಂಚ್ಕೊಂಡಿದೀವಿ ಅಂತ ಕತೆ ಹೊಡಿತಾ ಇದ್ರು. Why you are so hurried? আপনি বাংলাদেশের পরিস্থিতি জানেন না? বেঙ্গল ইজ দ্য বর্ডার অফ বাংলাদেশ, নেপাল, ভুটান, শ্রীলঙ্কা. বেঙ্গল ইজ দ্য বর্ডার অফ বাংলাদেশ, নেপাল, ভুটান, শ্রীলঙ্কা. বেঙ্গল ইজ দ্য বর্ডার অফ বাংলাদেশ, নেপাল, ভুটান, শ্রীলঙ্কা. আপনি ইউনুসের সাথে গোপন মিটিং করুন, চুক্তি. ಇವರೆಲ್ಲ ಸಿ ಎಂ ಆದರೆ ರಾಜ್ಯ ಹಿಂಗಿರದೆ ಮತ್ತೆ ಹೆಂಗಿರುತ್ತೆ ಹೇಳಿ. ಇವತ್ತು ಇದೇ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ಕಡೆ ಗುರಿ ಮಾಡ್ಕೊಂಡು ಹೇಳ್ತಾರೆ, ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರನ್ನು ತಡೆಯಬೇಕಾಗಿದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಬಾರ್ಡರ್ ಸೆಕ್ಯೂರಿಟಿ ಅವರ್ ಡ್ಯೂಟಿ ಅಂತ. ಆದರೆ ಇದೇ ಕೇಂದ್ರ ಸರ್ಕಾರ ಗಡಿಯನ್ನು ಸುರಕ್ಷಿತವಾಗಿಡೋದಕ್ಕೆ ಬೇಲಿ ಮಾಡಬೇಕು ಅಂತ ಹೋದಾಗ 450 ಕಿಲೋಮೀಟರ್ ಜಾಗದಲ್ಲಿ ಬೇಲಿ ಹಾಕೋದಕ್ಕೆ ಬಿಡದೇ ಇದ್ದಿದ್ದು ಯಾರು? ಈಕೆ ಈಗ ಈ ಆರೋಪ ಮಾಡ್ತಿದ್ದಾರಲ್ಲ, ಇದನ್ನು 15 ದಿನದ ಹಿಂದೆ ಸಂಸತ್ನಲ್ಲೇ ಅಮಿತ್ ಶಾ ಅವರು ಕೂಡ ಹೇಳಿದ್ರು. और 450 किलोमीटर जहां फेंसिंग होता है वहां बाकी है. अब मैं वो बताना चाहता हूं कि क्यों बाकी है. ये 450 किलोमीटर के लिए मान्यवर मैंने डीओ लेटर लिखकर 10 रिमाइंडर करे हैं. बंगाल सरकार भूमि नहीं देती. मान्यवर ये 450 किलोमीटर के लिए गृह सचिव बंगाल के मुख्य सचिव के साथ 7 मीटिंग करे, ये भूमि नहीं देते हैं. मान्यवर जहां फेंसिंग लगाने जाते हैं सत्ताधारी पार्टी का कैडर आकर हुड़दंग करता है. फेंसिंग रुकी है तो केवल और केवल बंगाल सरकार की दया की दृष्टि घुसपैठियों के पर जो है. ಇದಕ್ಕೆ ದೀದಿ ಅದೇನಂತಾರೋ, ಒಟ್ಟಿನಲ್ಲಿ ಜನರ ದಿಕ್ಕನ್ನು ತಪ್ಪಿಸಿ ಅಧಿಕಾರಕ್ಕೆ ಬರೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ಈ ಡ್ರಾಮಾ ಜಾಸ್ತಿ ದಿನ ನಡೆಯಲ್ಲ. ಒಂದಲ್ಲ ಒಂದಿನ ಇದು ಅಂತ್ಯ ಆಗಲೇಬೇಕು. ಆ ದಿನ ಜಾಸ್ತಿ ಕೂಡ ಇಲ್ಲ. ಮೋದಿ ಹಾಗೂ ಅಮಿತ್ ಶಾ ಸದ್ಯದಲ್ಲೇ ಪಶ್ಚಿಮ ಬಂಗಾಳಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿತಾರೆ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರೆಯಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.